ನಮಸ್ಕಾರ. ನಾಳೆ ಆಗಸ್ಟ್ 9, 2022 ನಾಳೆ ವಿಶೇಷ ಏನಂದರೆ, ನಾಳೆಗೆ ನಮ್ಮ ಮೈಸೂರು ಸಾಮ್ರಾಜ್ಯ ಭಾರತ ಒಕ್ಕೂಟಕ್ಕೆ ಸೇರಿ 75 ವರ್ಷ ಆಗ್ತಿದೆ. ಇದು ಸಾಕಷ್ಟು ಜನಗಳಿಗೆ ಗೊತ್ತಿಲ್ಲ. ಒಂದು ಇನ್ಸ್ಟ್ರೂಮೆಂಟ್ ಆಫ್ ಸಕ್ಸೆಷನ್ ಅಂತ ಒಂದು ಅಗ್ರಿಮೆಂಟ್ಗೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರು ಸಹಿ ಹಾಕಿ, ನಾವು ಭಾರತದ ಒಂದು ಒಕ್ಕೂಟ ಏನು ಮಾಡ್ತಾ ಇದ್ದಾರೆ, ಡೊಮಿನಿಯನ್ ಆಫ್ ಇಂಡಿಯಾ ಅಂತ, ಅದಕ್ಕೆ ನಾವು ಭಾರತದ ಡೊಮಿನಿಯನ್ಗೆ ಸೇರ್ಕೋತೀವಿ ಅಂತ ಅವ್ರು ಒಪ್ಪಿಗೆ ಕೊಟ್ಟು ಸೇರ್ಕೊತಾರೆ. ಇದು ಚಿಕ್ಕ ವಿಚಾರ ಅಲ್ಲ, ತುಂಬ ದೊಡ್ಡ ವಿಚಾರ. ನಮ್ಮ ಕರ್ನಾಟಕ ಜನಗಳಿಗೆ ತುಂಬ ದೊಡ್ಡ ವಿಚಾರ. ಸ್ವಾತಂತ್ರ್ಯ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡ್ಕೊಂಡಿರೋದು ಮಾತ್ರ ಜನಕ್ಕೆ ಗೊತ್ತು. ಆದರೆ ನಮ್ಮ ಮೈಸೂರು ಒಂದು ಶ್ರೀಮಂತ ರಾಜ್ಯ. ಲಂಡನ್ನಲ್ಲಿ ಬೆಸ್ಟ್ ಆಡಳಿತ ಅಂತ ನಮಗೆ 1930ರಲ್ಲೇ ಲಂಡನ್ನಲ್ಲಿ ಘೋಷಣೆ ಆಗುತ್ತೆ. ವಿಶ್ವದಲ್ಲೇ ಅತ್ಯಂತ ಒಳ್ಳೆಯ ಒಂದು ಅಧಿಕಾರ ಮಾಡ್ತಾ ಇರೋದು ಕರ್ನಾಟಕ ಸಾಮ್ರಾಜ್ಯ ಅಂತ. ಅಂಥ ಒಂದು ಶ್ರೀಮಂತ ಸಾಮ್ರಾಜ್ಯ ಮತ್ತು ಅಭಿವೃದ್ಧಿ ಪೂರ್ತಿ ಭಾರತದಲ್ಲಿ ಅಭಿವೃದ್ಧಿ ನಮ್ಮ ಮೈಸೂರಿನಲ್ಲಿ ಮಹಾರಾಜರು ಮಾಡಿರ್ತಾರೆ. ಅಂಥ ಒಂದು ಸಾಮ್ರಾಜ್ಯನ ನಾವು ತ್ಯಾಗ ಮಾಡಿಕೊಂಡು ನಮ್ಮ ಭಾರತಕ್ಕೆ ಸೇರಿಸ್ಕೊತೀವಿ. ಮತ್ತು ಅದರಿಂದ ಈ ವರ್ಷ 70 ವರ್ಷ ಏನಾಗಿದೆ, ಮಹಾರಾಜರು ಅವತ್ತು ಮಾಡಿರೋದು ಇವತ್ತು ತನಕ ಅದನ್ನೇ ಬಳಸ್ಕೊಂಡು ಆ ಒಂದು ಅಭಿವೃದ್ಧಿನ ಬಳಸ್ಕೊಂಡು ಬರ್ತಾ ಇರೋದು. ಇಡೀ ಭಾರತ ನಮ್ಮನ್ನು ನೆನೆಸ್ಕೊಬೇಕು, ನಾಳೆ ನೆನೆಸ್ಕೊಬೇಕು. ಈ ಸ್ವಾತಂತ್ರ್ಯ ಬಂದಿರೋದನ್ನು ಹೇಗೆ ನೆನೆಸ್ಕೊತಾರೋ ಅದೇ ರೀತಿ ನಮ್ಮ ಮೈಸೂರು ಸಾಮ್ರಾಜ್ಯದ ಈ ತ್ಯಾಗನ ಪ್ರತಿಯೊಬ್ಬರು ನೆನೆಸ್ಕೋಬೇಕು. ಅವರ ಪುಸ್ತಕಗಳು ಓದಬೇಕು, ಅವರ ಸಾಧನೆಗಳು ಕೇಳಬೇಕು. ನಾಲ್ವಡಿ ಕೃಷ್ಣರಾಜ ಒಡೆಯರು ಏನೇನು ಸಾಧನೆ ಮಾಡಿದಾರೆ ನೋಡಬೇಕು. ಹಾಗೆ ನಮ್ಮ ಜಯಚಾಮರಾಜೇಂದ್ರ ಒಡೆಯರು 8 ವರ್ಷ ಆಡಳಿತ ಮಾಡಿ ಎಂತೆಂಥ ಅದ್ಭುತ ಸಾಧನೆಗಳು ಮಾಡಿದ್ದಾರೆ, ಅದನ್ನು ಭಾರತ ಯಾವ ಮಟ್ಟದಲ್ಲಿ ಅನುಷ್ಠಾನ ಮಾಡ್ಕೊಂಡಿದೆ ಅನ್ನೋದು ತಿಳ್ಕೋಬೇಕು ಅಂತ ಈ ಒಂದು ನೆನಪಿನ ಒಂದು ದಿನಾನ ಮನೆ ಎಲ್ಲ ಪ್ರತಿಯೊಂದು ಕನ್ನಡಿಗರ ಮನೆ ಮೇಲೆ ಬಾವುಟ ಹಾರಿಸೋದ್ರಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು 3ನೇ ವರ್ಷ. ಇದು ದೊಡ್ಡ ಮಟ್ಟದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಲಕ್ಷಾಂತರ ಮನೆಗಳಲ್ಲಿ ಕಾರ್ಯಕರ್ತರು ನಾಳೆ ಹಮ್ಮಿಕೊಂಡಿದ್ದಾರೆ ಕಾರ್ಯಕ್ರಮನ. ನೀವು ಪರ್ಚೇಸ್ ಮಾಡಿ ಬೇರೆ ಸ್ನೇಹಿತರು ಕೊಟ್ಟು ನಿಮ್ಮ ಮನೆ ಮೇಲೂ ಹಾಕೋಬೇಕು ಅಂತ ಕಳಕಳಿಯ ಮನವಿ. ಧನ್ಯವಾದಗಳು.